ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಿಂಗಾಗಿ ಸಿಲಿಕಾನ್ ಸಿಟಿ ಈಗ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ಅದರಲ್ಲೂ ಎಂಜಿ ರೋಡ್ ಫುಲ್ ಡೆಕೋರೇಟ್ ಆಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳೋಕೆ ಯುವ ಪೀಳಿಗೆ ರೆಡಿ ಆಗಿದೆ. ಎಂಜಿ ರೋಡ್ನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳುತ್ತಾ ಇದ್ದಾರೆ. ಬ್ಯಾರಿಕೇಡ್ ಅಳವಡಿಸಿ ಸಿಸಿಟಿವಿ ಕಣ್ಗಾವಲು ಎಲ್ಲಾ ಕಡೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿರಿಸುವ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಎಂಜಿ ರೋಡ್ ಫುಲ್ ಕಂಗೊಳಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಸಮಯ. ಈ ಹಿನ್ನೆಲೆ ಎಂಜಿ ರೋಡ್ನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. 2025-26 ಸ್ವಾಗತಿಸಲಿಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿರುವಂತದ್ದು ನೋಡಬಹುದು. 2025 ಕ್ಲೋಸ್ ಆಗ್ಲಿಕ್ಕೆ ಇನ್ನೇನು 5 ದಿನಗಳು ಮಾತ್ರ ಬಾಕಿ ಇರುವಂತದ್ದು. 26ರ ಸ್ವಾಗತಕ್ಕೆ ಏನು ಬೆಂಗಳೂರಿನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಸ್ವಾಗತಿಸಲಿಕ್ಕೆ ಸಜ್ಜಾಗಿರುವಂತದ್ದು. ನಾನಿರ್ತಕ್ಕಂಥದ್ದು ಬೆಂಗಳೂರಿನ ಏನು ಪ್ರಮುಖ ರಸ್ತೆ ಎಂಜಿ ರಸ್ತೆಯಲ್ಲಿ ಇರುವಂತದ್ದು. ಸೊ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಏನಿದೆ ಇಲ್ಲಿ ಪ್ರತಿ ವರ್ಷ ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಿಗೆ ಬರ್ತಕ್ಕಂಥದ್ದು ಬೆಂಗಳೂರಿನ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್. ಇಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ. ಸೊ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಎಲ್ಲಾದ್ರೂ ಬೆಂಗಳೂರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅದು ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಇರಬಹುದು. ಈಗಾಗಲೇ ಏನು ಸಕಲ ರೀತಿಯಲ್ಲಿ ಪೊಲೀಸರು ಕೂಡ ತಯಾರಾಗಿದ್ದಾರೆ. ಏನು ಹೊಸ ವರ್ಷದ ಮುನ್ನಕ್ಕೂ ಕೂಡ ಏನು ಸಜ್ಜಾಗಿದ್ದಾರೆ. ಒಂದು ರೀತಿ ಬಿಗಿ ಬಂದೋಬಸ್ತನ್ನು ಮಾಡಿರುವಂತದ್ದು. ಸೊ ಈಗಾಗಲೇ ಒಂದಷ್ಟು ಬ್ಯಾರಿಕೇಡ್ ಗಳನ್ನು ಕೂಡ ಏನು ರಸ್ತೆ ಅಕ್ಕಪಕ್ಕ ಬದಿಯಲ್ಲಿ ಅಳವಡಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು, ಕಾಲ್ ತುಳಿತ ಆಗಬಾರದು, ನುಗ್ಗಲ ಆಗಬಾರದು ಎನ್ನುವಂಥದ್ದನ್ನ ಒಂದು ರೀತಿ ಸಕಲ ರೀತಿಯಲ್ಲಿ ಕೂಡ ತಯಾರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಒಂದ್ ರೀತಿಯ ಬೆಂಗಳೂರಿನ ಎಂಜಿ ರಸ್ತೆ ಏನಿದೆಯಲ್ಲ ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿದೆ. ಅದ್ರ ಜೊತೆಗೆ ಅಲ್ಲಲ್ಲಿ ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಎನ್ನುವಂತ ಒಂದು ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಈಗಾಗಲೇ ಕ್ರಿಸ್ಮಸ್ ಇರುವಂತದ್ದು ಸಾಲು ರಜೆ ಇದೆ. ಸೊ ಈಗಾಗಲೇ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಸಾಕಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೂಡ ಏನು ಎಂಜಿ ರಸ್ತೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರುವಂತದ್ದು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನೋಡ್ತಿರ್ತೀವಿ ನಾವು ಎಂಜಿ ರಸ್ತೆ ಆಗಿರ್ಬೋದು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಒಂದು ರೀತಿ ಸಿಕ್ಕಾಬಟ್ಟೆ ಜನ ತುಳುಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜನರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅಷ್ಟೊಂದು ಜನ ಇಲ್ಲಿ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಅಷ್ಟೊಂದು ಮುಗಿಲು ಮುಟ್ಟಿರುವಂತದ್ದು. ಹಾಗಾಗಿ ಒಂದಷ್ಟು ಪಬ್ ಆಗಿರ್ಬೋದು ಬಾರ್ಗಳಾಗಿರ್ಬೋದು ಇಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿರುವಂತದ್ದು ಪೊಲೀಸರು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ರೀತಿಯಲ್ಲಿ ಒಂದು ರೀತಿ ಮುನ್ಸೂಚನೆಯಾಗಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಾ ಇದ್ದಾರೆ, ಸಿಸಿಟಿವಿಗಳನ್ನು ಅಳವಡಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಬೀಟನ್ನು ಹಾಕ್ತಾ ಇದ್ದಾರೆ. ಒನ್ ಅವರ್ಗೆ ಒಂದ್ಸರಿ ಏನೇನ್ ಆಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಒಟ್ಟಾರೆ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಸಜ್ಜಾಗಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಸಜ್ಜಾಗಿರುವಂತದ್ದು. ಸೊ 2026ರ ಸ್ವಾಗತಕ್ಕೆ ಇನ್ನೇನು 5 ದಿನಗಳ ಮಾತ್ರ ಬಾಕಿ ಇದೆ. ಸೊ ಎಂಜಿ ರಸ್ತೆಯಲ್ಲಿ ಸ್ವಾಗತಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಿಂಗಾಗಿ ಸಿಲಿಕಾನ್ ಸಿಟಿ ಈಗ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ಅದರಲ್ಲೂ ಎಂಜಿ ರೋಡ್ ಫುಲ್ ಡೆಕೋರೇಟ್ ಆಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳೋಕೆ ಯುವ ಪೀಳಿಗೆ ರೆಡಿ ಆಗಿದೆ. ಎಂಜಿ ರೋಡ್ನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳುತ್ತಾ ಇದ್ದಾರೆ. ಬ್ಯಾರಿಕೇಡ್ ಅಳವಡಿಸಿ ಸಿಸಿಟಿವಿ ಕಣ್ಗಾವಲು ಎಲ್ಲಾ ಕಡೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿರಿಸುವ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಎಂಜಿ ರೋಡ್ ಫುಲ್ ಕಂಗೊಳಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಸಮಯ. ಈ ಹಿನ್ನೆಲೆ ಎಂಜಿ ರೋಡ್ನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. 2025-26 ಸ್ವಾಗತಿಸಲಿಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿರುವಂತದ್ದು ನೋಡಬಹುದು. 2025 ಕ್ಲೋಸ್ ಆಗ್ಲಿಕ್ಕೆ ಇನ್ನೇನು 5 ದಿನಗಳು ಮಾತ್ರ ಬಾಕಿ ಇರುವಂತದ್ದು. 26ರ ಸ್ವಾಗತಕ್ಕೆ ಏನು ಬೆಂಗಳೂರಿನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಸ್ವಾಗತಿಸಲಿಕ್ಕೆ ಸಜ್ಜಾಗಿರುವಂತದ್ದು. ನಾನಿರ್ತಕ್ಕಂಥದ್ದು ಬೆಂಗಳೂರಿನ ಏನು ಪ್ರಮುಖ ರಸ್ತೆ ಎಂಜಿ ರಸ್ತೆಯಲ್ಲಿ ಇರುವಂತದ್ದು. ಸೊ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಏನಿದೆ ಇಲ್ಲಿ ಪ್ರತಿ ವರ್ಷ ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಿಗೆ ಬರ್ತಕ್ಕಂಥದ್ದು
ಬೆಂಗಳೂರಿನ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್. ಇಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ. ಸೊ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಎಲ್ಲಾದ್ರೂ ಬೆಂಗಳೂರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅದು ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಇರಬಹುದು. ಈಗಾಗಲೇ ಏನು ಸಕಲ ರೀತಿಯಲ್ಲಿ ಪೊಲೀಸರು ಕೂಡ ತಯಾರಾಗಿದ್ದಾರೆ. ಏನು ಹೊಸ ವರ್ಷದ ಮುನ್ನಕ್ಕೂ ಕೂಡ ಏನು ಸಜ್ಜಾಗಿದ್ದಾರೆ. ಒಂದು ರೀತಿ ಬಿಗಿ ಬಂದೋಬಸ್ತನ್ನ ಮಾಡಿರುವಂತದ್ದು. ಸೊ ಈಗಾಗಲೇ ಒಂದಷ್ಟು ಬ್ಯಾರಿಕೇಡ್ ಗಳನ್ನು ಕೂಡ ಏನು ರಸ್ತೆ ಅಕ್ಕಪಕ್ಕ ಬದಿಯಲ್ಲಿ ಅಳವಡಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಕಾಲ್ ತುಳಿತ ಆಗಬಾರ್ದು, ನುಗ್ಗಲ ಆಗಬಾರ್ದು ಎನ್ನುವಂಥದ್ದನ್ನ ಒಂದು ರೀತಿ ಸಕಲ ರೀತಿಯಲ್ಲಿ ಕೂಡ ತಯಾರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಒಂದು ರೀತಿಯ ಬೆಂಗಳೂರಿನ ಎಂಜಿ ರಸ್ತೆ ಏನಿದೆಯಲ್ಲ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅದ್ರ ಜೊತೆಗೆ ಅಲ್ಲಲ್ಲಿ ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂತ ಒಂದು ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಈಗಾಗಲೇ ಕ್ರಿಸ್ಮಸ್ ಇರುವಂತದ್ದು ಏನು ಸಾಲು ರಜೆ ಇದೆ. ಸೊ ಈಗಾಗಲೇ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಸಾಕಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೂಡ ಏನು ಎಂಜಿ ರಸ್ತೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರುವಂತದ್ದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನೋಡ್ತಿರ್ತೀವಿ ನಾವು, ಎಂಜಿ ರಸ್ತೆ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಒಂದು ರೀತಿ ಸಿಕ್ಕಾಪಟ್ಟೆ ಜನ ತುಳುಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜನರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅಷ್ಟೊಂದು ಜನ ಇಲ್ಲಿ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಅಷ್ಟೊಂದು ಮುಗಿಲು ಮುಟ್ಟಿರುವಂತದ್ದು. ಹಾಗಾಗಿ ಒಂದಷ್ಟು ಪಬ್ ಆಗಿರ್ಬೋದು, ಬಾರ್ಗಳಾಗಿರ್ಬೋದು, ಇಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿರುವಂತದ್ದು ಪೊಲೀಸರು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ರೀತಿಯಲ್ಲಿ ಒಂದು ರೀತಿ ಮುನ್ಸೂಚನೆಯಾಗಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಅಳವಡಿಸ್ತಾ ಇದ್ದಾರೆ, ಸಿಸಿಟಿವಿಗಳನ್ನು ಅಳವಡಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಬೀಟನ್ನು ಹಾಕ್ತಾ ಇದ್ದಾರೆ, ಒನ್ ಅವರ್ಗೆ ಒಂದ್ಸರಿ ಏನೇನ್ ಆಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಸಜ್ಜಾಗಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸಜ್ಜಾಗಿರುವಂತದ್ದು. ಸೊ 2026ರ ಸ್ವಾಗತಕ್ಕೆ ಇನ್ನೇನು 5 ದಿನಗಳು ಮಾತ್ರ ಬಾಕಿ ಇದೆ. ಸೊ ಎಂಜಿ ರಸ್ತೆಯಲ್ಲಿ ಸ್ವಾಗತಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಿಂಗಾಗಿ ಸಿಲಿಕಾನ್ ಸಿಟಿ ಈಗ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ಅದರಲ್ಲೂ ಎಂಜಿ ರೋಡ್ ಫುಲ್ ಡೆಕೋರೇಟ್ ಆಗಿ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳೋಕೆ ಯುವ ಪೀಳಿಗೆ ರೆಡಿ ಆಗಿದೆ. ಎಂಜಿ ರೋಡ್ನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳುತ್ತಾ ಇದ್ದಾರೆ. ಬ್ಯಾರಿಕೇಡ್ ಅಳವಡಿಸಿ ಸಿಸಿಟಿವಿ ಕಣ್ಗಾವಲು ಎಲ್ಲಾ ಕಡೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿರಿಸುವ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಎಂಜಿ ರೋಡ್ ಫುಲ್ ಕಂಗೊಳಿಸ್ತಾ ಇದೆ. 2025ಕ್ಕೆ ಗುಡ್ ಬೈ ಹೇಳಿ 2026 ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಸಮಯ. ಈ ಹಿನ್ನೆಲೆ ಎಂಜಿ ರೋಡ್ನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಿಗಾ ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. 2025 ಕಳೆದು 26 ಸ್ವಾಗತಿಸಲಿಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿರುವಂತದ್ದು. ನೋಡಬಹುದು 2025 ಕ್ಲೋಸ್ ಆಗ್ಲಿಕ್ಕೆ ಇನ್ನೇನು 5 ದಿನಗಳು ಮಾತ್ರ ಬಾಕಿ ಇರುವಂತದ್ದು. 26ರ ಸ್ವಾಗತಕ್ಕೆ ಏನು ಬೆಂಗಳೂರಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸ್ವಾಗತಿಸಲಿಕ್ಕೆ ಸಜ್ಜಾಗಿರುವಂತದ್ದು. ನಾನಿರ್ತಕ್ಕಂಥದ್ದು ಬೆಂಗಳೂರಿನ ಏನು ಪ್ರಮುಖ ರಸ್ತೆ ಎಂಜಿ ರಸ್ತೆಯಲ್ಲಿ ಇರುವಂತದ್ದು. ಸೊ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಏನಿದೆ, ಇಲ್ಲಿ ಪ್ರತಿ ವರ್ಷ ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಿಗೆ ಬರ್ತಕ್ಕಂಥದ್ದು ಬೆಂಗಳೂರಿನ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್. ಇಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ. ಸೊ ಒಂದು ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಎಲ್ಲಾದ್ರೂ ಬೆಂಗಳೂರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅದು ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಇರಬಹುದು. ಈಗಾಗಲೇ ಏನು ಸಕಲ ರೀತಿಯಲ್ಲಿ ಪೊಲೀಸರು ಕೂಡ ತಯಾರಾಗಿದ್ದಾರೆ. ಏನು ಹೊಸ ವರ್ಷದ ಮುನ್ನಕ್ಕೂ ಕೂಡ ಏನು ಸಜ್ಜಾಗಿದ್ದಾರೆ. ಒಂದು ರೀತಿ ಬಿಗಿ ಬಂದೋಬಸ್ತನ್ನ ಮಾಡಿರುವಂತದ್ದು. ಸೊ ಈಗಾಗಲೇ ಒಂದಷ್ಟು ಬ್ಯಾರಿಕೇಡ್ ಗಳನ್ನು ಕೂಡ ಏನು ರಸ್ತೆ ಅಕ್ಕಪಕ್ಕ ಬದಿಯಲ್ಲಿ ಅಳವಡಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಕಾಲ್ ತುಳಿತ ಆಗಬಾರ್ದು, ನುಗ್ಗಲ ಆಗಬಾರ್ದು ಎನ್ನುವಂಥದ್ದನ್ನ ಒಂದು ರೀತಿ ಸಕಲ ರೀತಿಯಲ್ಲಿ ಕೂಡ ತಯಾರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಒಂದು ರೀತಿಯ ಬೆಂಗಳೂರಿನ ಎಂಜಿ ರಸ್ತೆ ಏನಿದೆಯಲ್ಲ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅದ್ರ ಜೊತೆಗೆ ಅಲ್ಲಲ್ಲಿ ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಎನ್ನುವಂತ ಒಂದು ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸಿಸಿಟಿವಿಗಳನ್ನು ಕೂಡ ಅಳವಡಿಸಿದ್ದಾರೆ. ಈಗಾಗಲೇ ಕ್ರಿಸ್ಮಸ್ ಇರುವಂತದ್ದು ಏನು ಸಾಲು ರಜೆ ಇದೆ. ಸೊ ಈಗಾಗಲೇ ಎಂಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಅಲ್ಲಿ ಸಾಕಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೂಡ ಏನು ಎಂಜಿ ರಸ್ತೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿರುವಂತದ್ದು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಒಂದು ರೀತಿ ಸಂಭ್ರಮ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನೋಡ್ತಿರ್ತೀವಿ ನಾವು, ಎಂಜಿ ರಸ್ತೆ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಒಂದು ರೀತಿ ಸಿಕ್ಕಾಪಟ್ಟೆ ಜನ ತುಳುಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜನರನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅಷ್ಟೊಂದು ಜನ ಇಲ್ಲಿ ಸೇರಿರುವಂತದ್ದು. ಯಾಕಂತ ಹೇಳಿದ್ರೆ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಅಷ್ಟೊಂದು ಮುಗಿಲು ಮುಟ್ಟಿರುವಂತದ್ದು. ಹಾಗಾಗಿ ಒಂದಷ್ಟು ಪಬ್ ಆಗಿರ್ಬೋದು, ಬಾರ್ಗಳಾಗಿರ್ಬೋದು, ಇಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿರುವಂತದ್ದು ಪೊಲೀಸರು. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ರೀತಿಯಲ್ಲಿ ಒಂದು ರೀತಿ ಮುನ್ಸೂಚನೆಯಾಗಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಅಳವಡಿಸ್ತಾ ಇದ್ದಾರೆ,
ಸಿಸಿಟಿವಿಗಳನ್ನು ಅಳವಡಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಬೀಟನ್ನು ಹಾಕ್ತಾ ಇದ್ದಾರೆ. 1 ಅವರ್ಗೆ ಒಂದ್ಸರಿ ಏನೇನ್ ಆಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಸಜ್ಜಾಗಿರುವಂತದ್ದು. ಸೊ ಹೊಸ ವರ್ಷದ ಸ್ವಾಗತಕ್ಕೆ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸಜ್ಜಾಗಿರುವಂತದ್ದು. ಸೊ 2026ರ ಸ್ವಾಗತಕ್ಕೆ ಇನ್ನೇನು 5 ದಿನಗಳ ಮಾತ್ರ ಬಾಕಿ ಇದೆ. ಸೊ ಎಂಜೆ ರಸ್ತೆಯಲ್ಲಿ ಸ್ವಾಗತಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.